ನಮಸ್ಕಾರ, ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ನಮ್ಮ ಹತ್ರ ಕೇಳೋದು ಈ ನವರತ್ನಗಳದ್ದು ರೇಟ್ ಹೆಂಗೆ ಫಿಕ್ಸ್ ಆಗತ್ತೆ ಅಂತ ತುಂಬ ಜನ ಕೇಳ್ತೀರಾ ನಮ್ಮ ಹತ್ರ. ಅದನ್ನ ಬಗ್ಗೆ ಇವತ್ತು ನಿಮಗೆ ಹೇಳಬೇಕಂತ ಬಂದಿದ್ದೀನಿ. ನವರತ್ನಗಳಿಗೆ ಪ್ರೈಸ್ ಫಿಕ್ಸ್ ಮಾಡೋದು ಅಂತ ಹೇಳಂದ್ರೆ 1000 ರೀಸನ್ಸ್ ಇರುತ್ತೆ. ಅದರಲ್ಲಿ 20-30 ರೀಸನ್ಸ್ ಪ್ರೈಮರಿ ಆಗಿ ತಗೊಳ್ತೀವಿ. ಒಂದು ಸ್ಟೋನ್ದು ಹೆಂಗೆ ಬೆಲೆ ನಿರ್ಣಯ ಆಗತ್ತೆ ಅಂತ ಹೇಳ್ಬಿಟ್ಟು, ಫಸ್ಟು ಕಲರು ಜಸ್ಟ್ ಚೆನ್ನಾಗಿದ್ರೆ, ಡೀಪ್ ಕಲರ್ಸ್ ಇದ್ರೆ ಪ್ರೈಸ್ ಜಾಸ್ತಿ, ಕಲರ್ ಕ್ಲಸ್ಟರಿಂಗ್ಸು ಲೈಟ್ ಕಲರ್ ಇದ್ರೆ ಕಲರ್ ಕಮ್ಮಿ ಆಗಿಬಿಡುತ್ತೆ. ಮತ್ತು ಕ್ಲಾರಿಟಿ ತುಂಬ ಚೆನ್ನಾಗಿದ್ರೆ ಪ್ರೈಸ್ ಜಾಸ್ತಿ. ಬಿಕಾಸ್ ಎಲ್ಲ ನವರತ್ನದಲ್ಲಿನೂ ಇನ್ಕ್ಲೂಷನ್ಸ್ ಅಂತೀವಿ. ಒಳಗೆ ನವರತ್ನ ಕಲ್ಲು ಒಳಗೆ ಸ್ವಲ್ಪ ಬಬಲ್ಸು, ಡಾಟ್ಸು, ಕ್ರ್ಯಾಕ್ಸು, ಮತ್ತು ಒಂದು ವೈಟ್ ಲೈನ್ಸು, ನೀಡಲ್ಸು, ಫೆದರ್ಸ್ ಅಂತೀವಿ, ಸಿಲ್ಕ್ ಅಂತೀವಿ, ಇದೆಲ್ಲ ಇರುತ್ತೆ. ಇದರಿಂದ ಇನ್ಕ್ಲೂಷನ್ಸ್ ಅಂತೀವಿ. ವಿತೌಟ್ ದಟ್ ಸ್ಟೋನೇ ಬರಲ್ಲ. ಯಾರೂ ಇಲ್ಲ, ಕ್ಲಾರಿಟಿ ಪಕ್ಕಾ ಇದೆ, ಸೂಪರ್ ಆಗಿದೆ, ಏನು ಕಣ್ಣಿಗೆ ಒಂದು ಡಸ್ಟ್ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಡೂಪ್ಲಿಕೇಟ್ ಸ್ಟೋನ್ಸ್ ಇರುತ್ತೆ, ಸಿಂಥೆಟಿಕ್ ಸ್ಟೋನ್ಸ್ ಇರುತ್ತೆ. ನ್ಯಾಚುರಲ್ ಸ್ಟೋನ್ಸಲ್ಲಿ ಎಲ್ಲ ಇನ್ಕ್ಲೂಷನ್ಸ್ ಬರಲೇಬರುತ್ತೆ. ಸೊ ಫಸ್ಟ್ ಕಲರು, ಸೆಕೆಂಡ್ ಕ್ಲಾರಿಟಿ, ಮತ್ತು ಹೆಂಗೆ ಮಾಡಿದೀವಿ ಅಂತ ಚೆನ್ನಾಗಿ ಡೈಮೆನ್ಷನಾಗಿ ಕಟ್ ಮಾಡಿ ಒಂದು ಸೂಪರಾಗಿ ಒಂದು ಎಲ್ಲ ಪರ್ಫೆಕ್ಟ್ ಶೇಪ್, ಪರ್ಫೆಕ್ಟ್ ಸೈಜು, ಮೇಲೆ ಇರೋ ಸೈಜು, ಸೈಡ್ ಇರೋದೆಲ್ಲ ಕರೆಕ್ಟಾಗಿದ್ದರೆ ಜಾಸ್ತಿ ಬೆಲೆ ಆಗುತ್ತೆ. ಅದೆಲ್ಲ ಜ್ಯುವೆಲರೀಸ್ಗೆ ಹೋಗುತ್ತೆ, ಮೋಸ್ಟ್ಲಿ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಇಂಡಿಯನ್ ಮಾರ್ಕೆಟಿಗೆ ಅಷ್ಟು ಪರ್ಫೆಕ್ಟ್ ಕಟ್ಟಿರೋ ಸ್ಟೋನ್ಸು ಬರೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಬಿಕಾಸ್ ಪ್ರೈಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಯಾಕಂದರೆ ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಅಂಥ ಒಂದು ಕಲ್ಲು ಮಾಡೋಕ್ಕೆ ಯೂಶ್ವಲಿ ಒಂದು 25 ಗ್ರಾಮ್ 5 ಕ್ಯಾರೆಟ್ ಅನ್ನೋಕ್ಕೆ ಕಲ್ಲು ಬೇಕಂದರೆ 20 ಕ್ಯಾರೆಟ್ ಕಲ್ಲು ತೊಗೊಂಡ್ರೆ ಒಂದು 5 ಕ್ಯಾರೆಟ್ ಒಳ್ಳೆ ಫಿನಿಶಿಂಗ್ ಕೊಡೋಕ್ಕಾಗತ್ತೆ. ಯೂಶ್ವಲಿ ವೇಸ್ಟೇಜ್ ಇರೋದು 3:1. 1 ಕ್ಯಾರೆಟ್ ಬೇಕಂದ್ರೆ 3 ಕ್ಯಾರೆಟ್ ವೇಸ್ಟ್ ಇರುತ್ತೆ. ಯೂಶ್ವಲಿ ಹೆಚ್ಚು ಕಮ್ಮಿ ಆಗ್ಬೋದು. ಒಂದೊಂದು ಕಡೆ ಹೈಯೆಸ್ಟ್ ಕ್ವಾಲಿಟಿ ಬೇಕಂದ್ರೆ 5-6 ಕ್ಯಾರೆಟ್ ವೇಸ್ಟ್ ಆಗಿಬಿಡುತ್ತೆ. 1 ಕ್ಯಾರೆಟ್ ಕಳ್ಳು ತರ್ಸೋಕ್ಕೆ 5 ಕ್ಯಾರೆಟ್ ವೇಸ್ಟ್ ಅಂತಿರುವಾಗ ಕಲ್ಲುದು ಪ್ರೈಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇದು ಮಾತ್ರ ಅಲ್ಲ, ಯಾವ್ದು ದೇಶದಿಂದ ಕಲ್ಲು ಬರುತ್ತೋ ಅಲ್ಲಿರೋ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಅಂತೀವಿ, ಸೋಷಿಯೋ ಎಕನಾಮಿಕಲ್ ಇಶ್ಯೂಸ್, ಅಲ್ಲಿ ಏನೇನೋ ಇಶ್ಯೂಸ್ ಇದೆಯಾ, ವಾರ್ ಇದೆಯಾ, ಅಲ್ಲಿ ಹೆಂಗಿದೆ, GDP ಹೆಂಗಿದೆ, ಎಕ್ಸ್ಪೋರ್ಟ್ ಟ್ಯಾಕ್ಸಸ್ ಹೆಂಗಿದೆ, ಇದೆಲ್ಲ ತೀರ್ಮಾನ ಆಗುತ್ತೆ. ಒಂದೇ ರೀಸನ್ ಅಂತ ಹೇಳಕ್ಕಾಗಲ್ಲ. ಕೆಲವು ಕಲ್ಲು ಕ್ಲಾರಿಟಿ ಚೆನ್ನಾಗಿದೆ, ಕಲರ್ ಕಮ್ಮಿ ಇರುತ್ತೆ, ಕಲರ್ ಜಾಸ್ತಿ ಇರುತ್ತೆ, ಕ್ಲಾರಿಟಿ ಕಮ್ಮಿ ಆಗಿಬಿಡುತ್ತೆ. ಆವಾಗ ಪ್ರೈಸಸ್ ಒಂದೇ ಪ್ರೈಸ್ ಬರಬೇಕು. ಇದೆಲ್ಲ ಕಾಮನ್ ಆಗಿ ಇರುವ ವಿಷಯಗಳು. ಅದನ್ನ ಎಲ್ಲಿ ಪರ್ಚೇಸ್ ಮಾಡುವಂತ ತುಂಬಾ ಇಂಪಾರ್ಟೆಂಟು. ನೀವು ಹೋಗ್ಬಿಟ್ಟು ಎಲ್ಲ ಜ್ಯುವೆಲರಿ ಸ್ಟೋರಲ್ಲೂ ಜಮಾಲಿಸ್ಟ್ ಇರಲ್ಲ. ಜಮಾಲಿಸ್ಟ್ ಹತ್ರ ಸ್ಟೋನ್ಸ್ ಆದ್ರೆ ಜಮಾಲಿಸ್ಟ್ ಹತ್ರ ಹೋಗ್ಬೇಕು, ಜ್ಯುವೆಲರಿ ಸ್ಟೋರ್ಗೆ ಅಲ್ಲ. ಅದು ತಾವು ಅರ್ಥ ಮಾಡ್ಕೋಬೇಕು. ಜ್ಯುವೆಲರಿ ಸ್ಟೋರ್ ಅಲ್ಲಿನೂ ಸೇಲ್ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ ಸೇಲ್ ಮಾಡ್ತಾರೆ. ಬಟ್ ಕಲ್ಲು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆ ಸೇಲ್ಸ್ ಮ್ಯಾನ್ಗಳಿಗೆ ಟ್ರೈನಿಂಗ್ ಇರಲ್ಲ. ಓನ್ಲಿ ದ ಸೀನಿಯರ್ ಪೀಪಲ್ ಇನ್ ದ ಜ್ಯುವೆಲರಿ ಸ್ಟೋರ್ ಮೇ ನೋ ದ ಕ್ವಾಲಿಟಿ ಆಫ್ ದ ಸ್ಟೋನ್ಸ್, ನಾಟ್ ದ ಸೇಲ್ಸ್ ಪೀಪಲ್. ಎಮರಲ್ಡ್ ಅಂತ ಹೇಳ್ಬಿಡ್ತಾರೆ, ರೂಬಿ ಅಂತ ಹೇಳ್ಬಿಡ್ತಾರೆ. ಹಂಗೆಲ್ಲ ಅದರಲ್ಲಿ 1000 ವಿಷಯಗಳು ಇರುತ್ತೆ. ಅದಕ್ಕೆ ಯಾವಾಗಲೂ ಲೂಸ್ ಸ್ಟೋನ್ ಪರ್ಚೇಸ್ ಮಾಡಿ ಅದನ್ನ ನಾವು ಜ್ಯುವೆಲರಿ ಮಾಡೋದು, ರಿಂಗ್ ಮಾಡೋದು, ಪೆಂಡೆಂಟ್ ಮಾಡೋದು, ಒಂದು ನೆಕ್ಲೆಸ್ ಮಾಡೋದು, ಒಂದು ಹಾರ ಮಾಡೋದು ತುಂಬಾ ಒಳ್ಳೇದು. ಯಾವಾಗಲೂ ಲೂಸ್ ಸ್ಟೋನ್ ಪರ್ಚೇಸ್ ಮಾಡೋದು, ಅದು ಕ್ವಾಲಿಟಿ ಗೊತ್ತಾಗುತ್ತೆ. ಅವಾಗ ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಲೈಟ್ ಎಷ್ಟು ಹೋಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, ಹಾರ್ಡ್ನೆಸ್ ಎಷ್ಟಿದೆ, ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿದೆ, ಮತ್ತೆ ಕಲರ್ ಸ್ಟೆಬಿಲಿಟಿ ಇರಬೇಕು. ಅದೆಲ್ಲ ನೋಡಿ ತುಂಬ ವಿಷಯಗಳಿದೆ. ಒಂದು ಕಲ್ಲನ್ನ ನವರತ್ನದ ಪ್ರೈಸ್ ಡಿಟರ್ಮೈನ್ ಮಾಡಿ ಇಷ್ಟೇ ಬೆಲೆ ಅಂತ ನಿರ್ಣಯ ಮಾಡೋದು ತುಂಬ ವಿಷಯಗಳಿದೆ. ಅದ್ರ ಮೇಲೆ ಡಿಸೈಡ್ ಆಗೋದು. ಡೈಮಂಡ್ ಅಷ್ಟೇ. ಬಟ್ ಡೈಮಂಡ್ ಅಟ್ಲೀಸ್ಟ್ ಏನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಸ್ಕೇಲ್ ಇದೆ. VVS1D ಕಲರ್ ಆಫ್ ದಿಸ್ ಸೈಜ್, ದಿಸ್ ಕಟ್, ದಿಸ್ ಕ್ಲಾರಿಟಿ, ಇಷ್ಟು ವರ್ಷ ಸ್ಟೋನ್ ಅಂದರೆ ಇಷ್ಟು ಪ್ರೈಸ್ ಅಂತ ಒಂದು ಐಡಿಯಾ ಇದೆ. ಬಟ್ ಈ ಕಲರ್ಡ್ ಸ್ಟೋನ್ಸು, ಈ ಪುಕ್ಕರಾಜು, ಪಚ್ಚೆ ಮತ್ತು ಮಾಣಿಕ್ಯ, ಇದೆಲ್ಲ ಬಂದು ತುಂಬ ಪ್ರೈಸ್ ಡಿಟರ್ಮಿನೇಷನ್ ಮಾಡೋದು ತುಂಬ ಕಷ್ಟ. ಓನ್ಲಿ ಎಕ್ಸ್ಪೀರಿಯನ್ಸ್ ಪೀಪಲ್ ಡೂ ಇಟ್. ಒಂದೊಂದು ಅಂಗಡಿಗೆ ಪ್ರೈಸ್ ಡಿಫರೆನ್ಸ್ ಇರುತ್ತೆ. ಸೊ ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಅಂತ ಅಲ್ವಾ, ಒಂದು ಆಪಲ್ ತಗೊಂಡು ಒಂದೊಂದು ಅಂಗಡಿಗೆ ಎಷ್ಟು ಕಿಲೋ ಅಂದರೆ ಕಿಲೋ ಸೇಮ್ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಜೆಮ್ ಸ್ಟೋನ್ಸ್ ಅಲ್ಲಿ ಹಂಗೆ ಒಂದೇ ಬೆಲೆ ಇರಲ್ಲ. ಯಾವಾಗಲೂ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಂದೇ ಕಲ್ಲು ಸಿಗಲ್ಲ. ಒಂದೊಂದು ಆಪಲ್ ಒಂದೇ ಕ್ವಾಲಿಟಿ, ಒಂದೇ ಮರದ ಮಾತ್ರ ಓಕೆ. ಬಟ್ ಕಲ್ಲುಗಳು ಒಂದು ಕಲ್ಲು ತರ ಒಂದೊಂದು ಕಲ್ಲು ಇರೋದೇ ಚಾನ್ಸೇನೇ ಇಲ್ಲ. ನಾವು ಒಂದು ದೊಡ್ಡ ಹಾರ ಮಾಡಬೇಕು, ಒಂದು 50 ಕಲ್ಲು ಬೇಕು, ನನಗೆ 100 ಕಲ್ಲು ಬೇಕು ನವರತ್ನಂ ಅಂದ್ರೆ ನಾವು 2-3 ವರ್ಷ ಬಂದು ಆಗುತ್ತೆ ಅದನ್ನ ಚೂಸ್ ಮಾಡಿ ಅದೇ ಗ್ರೂಪ್ ಆಫ್ ಕಲ್ಲುಗಳು, ಅದೇ ಸೈಜು, ಕ್ಲಾರಿಟಿ ಎಲ್ಲ ತರ್ಸಕ್ಕೆ ಇದ್ರೇನೋ ಪಕ್ಕ ಆಸಿಟೀಸ್ ಇಲ್ಲ. ಒಂದು ಕಲ್ಲು ತರನೇ ಒಂದೊಂದು ಸ್ಪೆಸಿಫಿಕ್ ಗ್ರಾವಿಟಿ ಬರಲ್ಲ, ಒಂದೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಬರಲ್ಲ, ತುಂಬಾ ರೇರ್ ಆಗುತ್ತೆ ಬರೋದು. ಆಗಿರುವಾಗ ಈ ಕಲ್ಲು ಎಷ್ಟಂತ ಯಾರಾದ್ರು ಕೇಳಿದ್ರೆ ಅವರು ದೇ ವಿಲ್ ಗಿವ್ ದೇರ್ ಓನ್ ಪ್ರೈಸ್. ಹಂಗಿಲ್ಲ. ಸೊ ಸ್ಟ್ಯಾಂಡರ್ಡೈಸೇಷನ್ ಆಫ್ ಪ್ರೈಸ್ ತಗೋಬೇಕಂದ್ರೆ ನಮ್ಮ ತರ ರುದ್ರಾಟ್ 100 years 100 ವರ್ಷ ಇರುವ ಅಂಗಡಿಗಳಿಗೆ ಬರಬೇಕು, ಮಾತಾಡಬೇಕು, ತಗೋಬೇಕು. ಅದು ಒಂದು ಉತ್ತಮ ಕಾರ್ಯ.
ಇಲ್ಲಂದ್ರೆ ಇದರ ಹೈ ಚಾನ್ಸಸ್ ವಿಲ್ ಪೇ ಹೈಯರ್ ಫಾರ್ ಅ ಸ್ಟೋನ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಕಳ್ಳು ಬಂದು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 5,000 5 ಲಕ್ಷಕ್ಕಿದೆ ಕ್ಯಾರೆಟ್, 50 ಕೋಟಿ 5,000 ಕೋಟಿಗಳು ಕ್ಯಾರೆಟ್ ಆಫ್ ಸ್ಟೋನ್ಸ್ ಸೇಲ್ ಆಗಿದೆ ಮಾರ್ಕೆಟ್ ಅಲ್ಲಿ. ಆಗ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅದಕ್ಕೆ ಫಸ್ಟ್ ನಾವು ಅಡ್ವೈಸ್ ಮಾಡೋದು ಬಜೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಕಲ್ಲು ಟ್ರೀಟ್ಮೆಂಟ್ ಇರಬಾರ್ದು. ಕಲ್ಲು ಟ್ರೀಟ್ಮೆಂಟ್ ಆಗಿಬಿಟ್ಟಿದ್ರೆ, ಹೀಟು ಕೆಮಿಕಲ್ ಆಗಿದ್ರೆ ಬೆಲೆ ತುಂಬಾ ಕಮ್ಮಿ. 1,000 ರೂಪಾಯಿಗೆ 500 ರೂಪಾಯಿಗೆ ಇದೆಲ್ಲ ಸಿಗೋದು ಆ ಕಲ್ಲುಗಳೇ ಸಿಗೋದು. ಹೀಟೆಡು, ಟ್ರೀಟೆಡು, ಗ್ಲಾಸ್ ಫಿಲ್ಡು, ಕಲರ್ ಹಾಕಿರೋ ಕಲ್ಲುಗಳು ಇದೆಲ್ಲ ಸಿಗ್ಬಿಡುತ್ತೆ. ನ್ಯಾಚುರಲ್ ಸ್ಟೋನ್ಸೇ, ಬಟ್ ಇದೆಲ್ಲ ಒಳಗಿರುತ್ತೆ. ಇದು ಏನಂದ್ರೆ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಜೆಮಾಲಜಿಸ್ಟ್ ಓದಿರೋರು ಸುಮ್ಮನೆ ಒಂದು 1000 ಪೀಪಲ್ ಇದ್ದಾರೆ. ಅದು ನಾವು ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಇರೋ. ಬೆಂಗಳೂರಲ್ಲಿ ಲ್ಯಾಬ್ಗಳು ಎಷ್ಟೋ ಲ್ಯಾಬ್ಗಳಿದೆ. ಎಲ್ಲ ಲ್ಯಾಬ್ಗಳು ಅವರವರೇ ಸೆಲ್ಫ್ ಪ್ರೊಕ್ಲೇಮ್ ಜೆಮಾಲಜಿಸ್ಟ್ಗಳು. ಬುಕ್ಕಲ್ಲಿ ಓದ್ಬಿಟ್ಟು ಜೆಮಾಲಜಿಸ್ಟ್ ಹಾಕೊಳ್ತಾರೆ. ನಮ್ದು GIA, IGI ಅಂಡ್ JEMA ಅಂತ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಬ್, ಜೆಮಾಲಜಿಕಲ್ ಅಸೋಸಿಯೇಷನ್ ಆಫ್ ಬ್ರಿಟನ್ ಅಂತ ಲಂಡನ್ ಅಲ್ಲಿ ಇರೋದು. ಅವರಿಂದ ಅಸೋಸಿಯೇಷನ್ಸ್ ಆಗಿದ್ವಿ. ವಿ ಆರ್ ಅಸೋಸಿಯೇಟ್ ಮೆಂಬರ್ಸ್, ವಿ ಆರ್ ಇಂಡಿವಿಜುವಲ್ ಮೆಂಬರ್ಸ್. ಅಂಡ್ GIA ಅಲ್ಯುಮಿನಿ ಮೆಂಬರ್ಸ್ ಆಗಿದ್ವಿ ನಾವೆಲ್ಲ. ಯಾರೂ ಇಲ್ಲ ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ನಮ್ದು ಎಕ್ಸ್ಪೀರಿಯನ್ಸ್ ಮತ್ತೆ ಇದು ಯಾರೂ ಇಲ್ಲ. ಸೊ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ವಿಲ್ ಗಿವ್ ಯು ಹೆಂಗೆ ಪ್ರೈಸ್ ಡಿಟರ್ಮಿನ್ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀವಿ. ಎಲ್ಲ ಬಜೆಟ್ ನಮ್ಮ ಹತ್ರ 500 ರೂಪಾಯಿಂದ 5 ಲಕ್ಷ ಪರ್ ಕ್ಯಾರೆಟ್ ಸ್ಟೋನ್ ಸಿಗುತ್ತೆ ಎನಿ ಟೈಮ್ಸ್. ಈ 500 ರೂಪಾಯಿ ಸ್ಟೋನು, 1000 ರೂಪೀಸ್ ಸ್ಟೋನ್ಸ್ ಕಮರ್ಷಿಯಲ್ ಗ್ರೇಡ್ ಸ್ಟೋನ್ಸ್ ಅಂತೀವಿ. 2000 ರೂಪೀಸ್ ಎಲ್ಲ ಪರ್ ಕ್ಯಾರೆಟ್ ಅನ್ನೋದಲ್ಲ. ಕಮರ್ಷಿಯಲ್ ಗ್ರೇಡ್ ಅಂತ ಏನೋ ಒಂದು ಕೊಡ್ಬಿಡ್ಬೇಕು ಅಂತ ಕೆಲವು ಅಸ್ಟ್ರಾಲಜಿಸ್ಟ್ ಕೊಟ್ಬಿಡ್ತಾರೆ. ಅದು ತಪ್ಪು, ಕೆಲಸ ಮಾಡಲ್ಲ ಅಂತ ಕಲ್ಲುಗಳು. ನೀವು ಒಂದು ಈವನ್ ಹೋಗ್ಬಿಟ್ಟು 1000 ರೂಪೀಸ್ ಕೊಟ್ಟು ಒಂದು 5 ಕ್ಯಾರೆಟ್ 5000 ರೂಪೀಸ್ ತಗೊಂಡಿದ್ರೆ ಅಂತ ಆ ಕಲ್ಲು ಕೆಲಸ ಮಾಡಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಒಳ್ಳೆ ಕಲ್ಲು ತಗೋಬೇಕು, ಒಳ್ಳೆ ಕಲ್ಲುಗಳು ಪ್ರೀಮಿಯಂ ಆಗುತ್ತೆ. ಜೆಮ್ ಸ್ಟೋನ್ಸ್ ಚಿನ್ನದಿಂದ ಬೆಲೆ ಜಾಸ್ತಿ, ಅರ್ಥ ಮಾಡ್ಕೊಳ್ಳಿ. ನೀವೇನೋ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಚಿನ್ನ ತಗೊಂಡ್ಬಿಟ್ಟು 50,000 ಚಿನ್ನಕ್ಕಾಯ್ತು, 2,000 ಕಲ್ಲಿಗಾಯ್ತು ಅಂತ ಹೇಳ್ತಾರೆ. ಆ ಕಲ್ಲುಗಳಲ್ಲ, ಅದು ಜೆಮ್ ಸ್ಟೋನ್ಸ್ ಅಲ್ಲ. ದೋಸ್ ಆರ್ ಆಲ್ ಸೆಮಿ ಪ್ರೀಶಿಯಸ್ ಸ್ಟೋನ್ಸ್ ಆರ್ ಸಿಂಥೆಟಿಕ್ ಸ್ಟೋನ್ಸ್. ತುಂಬಾ ಕಮ್ಮಿ ಬೆಲೆ ಇರೋದು, ಅಮೆರಿಕನ್ ಡೈಮಂಡ್ ಎಲ್ಲ ಹೇಳ್ತಾರಲ್ಲ ಆ ತರ. ಓಕೆ, ಇದು ಅದೆಲ್ಲ ಸಸ್ತಾ ಕಲ್ಲುಗಳು, ತುಂಬಾ ತುಂಬಾ ಚೀಪ್ ಸ್ಟೋನ್ಸ್. ಅದು ಅಸ್ಟ್ರಾಲಜಿಕಲಿ ಯೂಸ್ ಆಗಲ್ಲ ಅವರೇ. ಸೊ ದಯವಿಟ್ಟು ಇದು ಯೋಚನೆ ಮಾಡಿ ಒಳ್ಳೆ ಕಲ್ಲು ತಗೋಬೇಕು. ಬಜೆಟ್ ಸ್ವಲ್ಪ ಒಳ್ಳೆ ಬಜೆಟ್ ಇಟ್ಕೊಂಡು ತಗೋಬೇಕು. ಲೈಫ್ ಟೈಮ್ ಒಂದು ಕಲ್ಲು ತಗೊಂಡ್ರೆ ಅದು ಬೇರೆ ಟೈಮ್ ಚೇಂಜ್ ಮಾಡೋಕ್ಕೆ ಆಗಲ್ಲ. ನಿಮ್ಮ ಹತ್ರ ನಿಮ್ಮ ಕರ್ಮಾಸ ಅಟ್ಯಾಚ್ ಆಗುತ್ತೆ. ಅದರಿಂದ ಟೈಮ್ ತಗೊಂಡು ಅರ್ಜೆಂಟ್ ಪಡಬೇಡ ಕಲ್ಲು ತಗೋವಾಗ. ಯಾವಾಗಲೂ ಟೈಮ್ ತಗೊಂಡು ಬಜೆಟ್ ಫಿಕ್ಸ್ ಮಾಡ್ಕೊಂಡು ಬರಬೇಕು. ಇದನ್ನು ಒಳ್ಳೆ ಕಲ್ಲು ತಗೋಬೇಕು. ಜಾತಕ ನೋಡಿ ಕಲ್ಲು ಸೂಟ್ ಆಗುತ್ತಂತ ಕರೆಕ್ಟಾಗಿ ಪ್ರಾಸೆಸ್ಸಲ್ಲಿ ಪೂಜೆಗಳೆಲ್ಲ ಮಾಡಿ ವೇದಿಕ್ ಪ್ರಕಾರ, ವೇದಿಕ್ ಅಸ್ಟ್ರಾಲಜಿಕಲ್ ಪ್ರಕಾರ ಹಾಕಿದ್ರೆ ಮಾತ್ರ ಕಲ್ಲುಗಳದ್ದು ಎಫೆಕ್ಟ್ ಬರೋದು, ಇಲ್ಲಾಂದ್ರೆ ಎಫೆಕ್ಟ್ ಬರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸೊ ರುದ್ರಾಕ್ಷಿನ ಕಾಂಟ್ಯಾಕ್ಟ್ ಮಾಡಿ. ನಮ್ದು 4 ಅಂಗಡಿಗಳಿದೆ, 3 ಅಂಗಡಿ ಹೋಲ್ಸೇಲ್ ಅಂಗಡಿಗಳು ಬೆಂಗಳೂರಲ್ಲಿ, 1 ರಿಟೇಲ್ ಅಂಗಡಿ ಇದೆ. ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಬಂದು ನಿಧಾನವಾಗಿ 1 or 2 hours ಆಗುತ್ತೆ ಕಲ್ಲು ಸೆಲೆಕ್ಷನ್ ಮಾಡೋಕ್ಕೆ. ನಾರ್ಮಲ್ ಆಗಿ ಲೇಡೀಸು ಜ್ಯುವೆಲ್ಲರಿ ಸ್ಟೋರ್ ಹೋಗಿದ್ರೆ ಅಷ್ಟು ಟೈಮ್ ಆಗುತ್ತೆ. ಬಟ್ ಈವನ್ ಜೆಂಟ್ಸ್ ಬಂದ್ರೆ ತುಂಬ ಟೈಮ್ ಆಗುತ್ತೆ. ಒಂದು 4-5 ಕಲ್ಲು 10 ಕಲ್ಲು ನೋಡಿ ಚೂಸ್ ಮಾಡಿ. ವಿಲ್ ಎಕ್ಸ್ಪ್ಲೈನ್ ಟು ಯು ವಿತ್ ಪುಟ್ ಇನ್ ದ ಟಾರ್ಚ್, ವಿಲ್ ಪುಟ್ ಇನ್ ದ ಮೈಕ್ರೋಸ್ಕೋಪ್ ಎಲ್ಲ ತೋರಿಸ್ತೀವಿ. ದೆನ್ ಯು ವಿಲ್ ನೋ ವಾಟ್ ಈಸ್ ದ ವೇ ಸ್ಟೋನ್ ಅಂಡ್ ಹೌ ಮಚ್ ಯು ಆರ್ ಪೇಯಿಂಗ್ ಫಾರ್ ಇಟ್. ಕಂಪೇರ್ ಮಾಡಿದ್ರೆ ವರ್ಕೌಟ್ ಆಗಲ್ಲ, ಅದು ಗೊತ್ತಾಗಲ್ಲ ನಿಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಕಾಂಟ್ಯಾಕ್ಟ್ ರುದ್ರಾಕ್ಷಿ. ಬನ್ನಿ, ವಿ ಆರ್ ಹ್ಯಾಪಿ ಟು ಸರ್ವ್ ಯು. ಧನ್ಯವಾದಗಳು.